ಮನೆ ಮುಂದೆ ಜಿಬಿಎ ಕಸ ಸುರಿತಾ ಇರುವಂತಹ ವಿಚಾರಕ್ಕೆ ಸಂಬಂಧಿಸಿದಂತೆ ಘನತ್ಯಾಜ್ಯ ಘಟಕದ ಅಧಿಕಾರಿಗಳು ಜಾಗೃತಿಯನ್ನು ಮೂಡಿಸಿದ್ದಾರೆ. ಸಾರ್ವಜನಿಕರು ಕಸದ ಬಗ್ಗೆ ಅರಿತುಕೊಳ್ಳಬೇಕು. ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಾರ್ವಜನಿಕರಿಂದ ಈ ಕಾರ್ಯಕ್ಕೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಕಸದ ಆಟೋ ಬರ್ತಾ ಇಲ್ಲ ಅಂತ ಹೇಳಿ ಆರೋಪ ಕೇಳಿಬಂದಿದೆ. 100ಕ್ಕೂ ಹೆಚ್ಚು ಆಟೋಗಳನ್ನು ಬಳಸಿಕೊಳ್ತಾ ಇದ್ದೇವೆ. ನಗರದ ಎಲ್ಲ ಕಡೆಯೂ ಕೂಡ ಕಸದ ಆಟೋ ಸಮಸ್ಯೆ ಇಲ್ಲ. ಗ್ರೇಟರ್ ಬೆಂಗಳೂರು ಅಥಾರಿಟಿ ಮುಖ್ಯ ಆಯುಕ್ತರಾಗಿರುವಂಥ ಮಹೇಶ್ವರ ರಾವ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಸಮಸ್ಯೆ ಇದ್ರೆ ದೂರನ್ನು ಕೊಡಿ, ರಸ್ತೆಯಲ್ಲಿ ಕಸ ಹಾಕಬೇಡಿ, ದಂಡ ವಿಧಿಸಿ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಆಗ್ತಾ ಇದೆ ಅನ್ನುವಂಥದ್ದಾಗೂ ಕೂಡ ಇಲ್ಲಿ ಮಹೇಶ್ವರ ರಾವ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಕೇಳಬೇಕು, ಅವರು ಒಂದು ಬಹಳ ಒಳ್ಳೆ ಕ್ರಮ ತಗೊಂಡಿದ್ದಾರೆ. ಅವರು ಇದರ ಬಗ್ಗೆ ಇದರಿಂದ ಜನರಿಗೆ ಸ್ವಲ್ಪ ಅರಿವು ಮೂಡ್ತಾ ಇದ್ದೇವೆ. ಇವತ್ತು ಸಹ ಹೋಗುವಾಗ ಜನರು ಅಕ್ಕಪಕ್ಕ ಮನೆದವರು ಸಹ ಹೇಳ್ತಾ ಇದ್ದಾರೆ, ನಾವು ಇಲ್ಲಿ ಏನ್ ಹೇಳ್ತಾರೆ, ಡೈಲಿ ಕಲೆಕ್ಷನ್ ಇದ್ದು ಸಹ ಕೆಲವು ಜನರು ಕಸ ಬಿಸಾಡ್ತಾ ಇದ್ದಾರೆ. ಅದು ಬಹಳ ಕಷ್ಟದ ಸಂಗತಿ, ಇದು ದುಃಖದ ಸಂಗತಿ. ಯಾಕಂತ ಹೇಳಿದ್ರೆ ನಾವು ಇಷ್ಟು ಶ್ರಮ ಪಟ್ಟು ನೀವು ಕಸ ಸುರಿಬಾರ್ದು ಅಂತ ಹೇಳಿದ, ಕಸ ಬಿಸಾಡಬಾರ್ದು ಅಂತ ಹೇಳುವಾಗ ಜನರಿಗೆ ಇದರ ಬಗ್ಗೆ ಅರಿವು ಇಲ್ಲ ಅಂತ ಹೇಳಿ ಇದೊಂದು ದೊಡ್ಡ ಕಾರ್ಯಕ್ರಮ ನಾವು ಮಾಡಿರ್ತೀವಿ. 219 ಮನೆಗಳಿಗೆ ಈಗಾಗಲೇ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ಮಾತ್ರ ಇದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಜನರಿಗೆ ಗೊತ್ತಾಗಬೇಕು. ಇದು ಮುಂದೂ ಸಹ ನಾವು ಇದೇ ಇದು ತರ ಮಾಡ್ತೇವೆ. ಈ ಸರಿ ಸ್ವಲ್ಪ ಮುಟ್ಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಯಾರಾದ್ರೂ ಶ್ರೀಮಂತರು, ನಾನು ಸ್ವಂತ ನೋಡಿದ್ದೇನೆ, ಗಾಡಿಲಿ ಬಂದು ಬಿಟ್ಟು ಎಲ್ಲಿ ಕಸ ರೋಡ್ ಸೈಡ್ ನಲ್ಲಿ ಬಿಸಾಡಿದ ಜನರು ಕಂಡು ಬರ್ತಾ ಇದೆ. ಸೊ 2 ವಿಷಯ, ಒಂದು ಮನೆ ಕಸ ಈ ತರ ಬಿಸಾಡಬಾರ್ದು.